ಜೀವನವನ್ನ ಒಂದು ಕಾದಂಬರಿಯಾಗಿ ಕಟ್ಟುದಾದ್ರೆ ಆ ಕಾದಂಬರಿಯ ಶೀರ್ಷಿಕೆ ಯಾವ ರೀತಿಯಾಗಿ ಕೊಡ್ತೀರಾ ನೀವು? ಜೈನ್ ಕಾಕಿನೊಳಗ ಅನಾಶೆ ನಿಂತೊಂದು ಇತ್ತು ಪದ್ಯ, ಅಂಬಿಗೆ ಮರ ಅಂತ ಬರ್ತಲ್ಲ. ಆಮೇಲೆ ಹೆಂಗೆ ಹೇಳ್ದೆ ಜೈಕಾಶ್ ನಿಂದು ಕಾಪಿ ಹೊಡಿತಂದಿತ್ತು. ನಮಸ್ಕಾರ, ಥ್ಯಾಂಕ್ ಯು ಬುಕ್ ಬ್ರಹ್ಮಕ್ಕೆ ವಿಸಿಟ್ ಮಾಡಿದ್ದಕ್ಕೆ. ಸೊ ಇವತ್ತು ನಮ್ಮ ಜೊತೆಗೆ ಜಾಗತಿಕ ಮಟ್ಟದ ಪ್ರಸಿದ್ಧ ಕೃತಿಗಳನ್ನ ಕನ್ನಡಕ್ಕೆ ತಂದವರು, ಸಿನಿಮಾ ಆಗಿರ್ಬೋದು, ರಂಗಭೂಮಿ ಆಗಿರ್ಬೋದು, ಧಾರಾವಾಹಿಗಳಲ್ಲಿ ನೋಡುಗರನ್ನು ಮನತಣಿಸಿದವರು. ಸೊ ಅಷ್ಟೇ ಅಲ್ಲದೆ ಅದ್ಭುತ ವೀಣಾವಾದಕರು, ಸಂಗೀತ ಆರಾಧಕರು ಆಗಿರುವಂತಹ ಕೃಷ್ಣಮೂರ್ತಿ ಶ್ರೀನಾಥ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಫೈನ್. ಆಕ್ಚುಲಿ ನಾನು ಹೇಗಿದ್ದೀರಾ ಅಂತ ಕೇಳಬಾರ್ದು, ಯಾಕೆಂತಂದ್ರೆ ನೋಡಿದಾಗನೇ ಗೊತ್ತಾಗತ್ತೆ ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂತ. ಬಟ್ ನಾನು ಏನ್ ಕೇಳ್ಬೇಕು ಅಂತಂದ್ರೆ ನೀವೇನ್ ತಿಂತೀರಾ ಸರ್ ಅಂತ ಕೇಳ್ಬೇಕು ಸರ್. ಹೌದಾ? ಯಾಕೆಂತಂದ್ರೆ ಸಾಮಾನ್ಯ ಎಲ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ಮಲ್ಟಿ ಟಾಸ್ಕ್ ಮಾಡೋರು, ಎಸ್ಪೆಷಲಿ ರೈಟರ್ ಆಗಿರ್ಬೋದು, ಫೀಲ್ಡ್ಗೆ ಹೋಗಿ ಆಕ್ಟಿಂಗ್ ಮಾಡೋರಾಗಿರ್ಬೋದು, ಸೊ ಏನ್ ತಿಂತಾರೆ ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಟ್ರಿಗರ್ ಆಗುವಂತ ಕ್ವಶನ್. ಸೊ ಬಹುಶಃ ನಾನು ಹೇಗಿದ್ದೀರಾ ಕೇಳೋ ಬದಲು ಏನ್ ತಿಂತೀರಾ ಅಂತ ಕೇಳ್ಬೇಕು ಅಂತ ಅನ್ಸುತ್ತೆ. ನೀವು ಅದಕ್ಕಿಂತ ಇನ್ನೊಂದು ಪ್ರಶ್ನೆ ಕೇಳಬೇಕು, ಏನ್ ತಿನ್ನಲ್ಲ ಅಂತ. ಏನ್ ತಿನ್ನಲ್ಲ? ಅಲ್ಲಿಂದಾನೆ ಶುರು ಮಾಡೋಣ ಸರ್. ಏನ್ ತಿನ್ನಲ್ಲ ಸರ್ ನೀವು? ಯಾಕೆಂದ್ರೆ ಈ ಖುಷ್ವಂತ್ ಸಿಂಗ್ he became very thin ಒಂದ್ಸತಿ. ಕರೆಕ್ಟ್. ಒಂದ್ ಲೇಡಿ ಇನ್ ದ ಪಾರ್ಟಿ ಕೇಳಿದ್ರು, ವಾಟ್ ಯು ಈಟ್ ಅಂತ, ವಾಟ್ ಎಕ್ಸರ್ಸೈಸ್ ಯು ಡೂ ಅಂತ. ಓನ್ಲಿ 2 seconds ಎಕ್ಸರ್ಸೈಸ್ ಅಂತ. ಅಂದ್ರೆ ಏನಾದ್ರು ಬಡ್ಸಕ್ ಬಂದಾಗ ಅಲ್ಲಾಡ್ಸುತ್ತಲ್ಲ ಇಲ್ಲ, ಅದೇ ಕರೆಕ್ಟ್. ಆತರ ನಾವು ಬಹಳ ಲಿಮಿಟೆಡ್. ಐ ಈಟ್ ಓನ್ಲಿ ಇದು ನವಣೆ, ಆಮೇಲೆ ಇದು ಬರುತ್ತಲ್ಲ ಅದು ಲ್ಯಾಪ್ಸಿ ಅಂತ, ಅದೆಲ್ಲ ಮಿಕ್ಸ್ ಮಾಡಿ. ಹೌದು. ಹೇಗಿರುತ್ತೆ ಸರ್ ನಿಮ್ ಬ್ರೇಕ್ಫಾಸ್ಟ್ಗೆ ಇದೇ ತರದ ಐಟಮ್ಸ್? ಬ್ರೇಕ್ಫಾಸ್ಟ್ಗೆ ಮಾಮೂಲಿ ಇದು ನಮ್ ನ್ಯಾಷನಲ್ ಇದು ಇಡ್ಲಿ ದೋಸೆ, ಇಡ್ಲಿ ವಡ, ಅದು ಆತರ. ಇಲ್ಲಾಂದ್ರೆ ಅವಲಕ್ಕಿ. ಹೆಂಡತಿ ತುಂಬಾ ಬೇಜಾರಾದಾಗ ಅವಲಕ್ಕಿ. ಖುಷಿಯಾದಾಗ ಏನ್ ಕೊಡ್ತಾರೆ ಸರ್? ಖುಷಿಯಾದಾಗ ಏನಾದ್ರೂ ಒಂದು ಸ್ಪೂನ್ ಸಕ್ಕರೆ ಕೊಡ್ಬೋದು ಅಷ್ಟೇ. ಹಾಗಾದ್ರೆ ಶುಗರ್ ಫ್ಯಾಕ್ಟ್ರಿ ಇಲ್ಲ ಅಂತ ಆಯ್ತು ನಿಮ್ಮಲ್ಲಿ? ಇದೆ ಇದು ಒನ್ ಆಫ್ ದಿ ಅರ್ಲಿಯಸ್ಟ್ ಶುಗರ್ ಇದು ಪ್ರೊಡ್ಯೂಸರ್. ನಿಮ್ಮ ಡೈಲಿ ರೂಟೀನ್ ನಮ್ಗೆ ಹೇಳ್ಬೇಕು, ಹೇಗಿರತ್ತೆ ಅಂತ. ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಮಾರ್ನಿಂಗು ಯೂಶಲಿ 4 ಗಂಟೆ ಹೇಳೋದು. ಓಕೆ. ಅಂದ್ರೆ ನಿದ್ದೆ ಬರದೆ ಹೋದ್ರೆ ಇನ್ನು ಮುಂಚೆನೆ ಹೇಳ್ತೀನಿ. 4 ಗಂಟೆಗಂತೂ ರೆಗ್ಯುಲರ್ ಆಗಿ ಹೇಳೋದು. ಓಕೆ. ಅಫ್ಕೋರ್ಸ್ ಒಂದೇ ಫಸ್ಟ್ ಟೀ ಮಾಡ್ಕೋತೀನಿ. ನೀವೇ ಮಾಡ್ಕೊಂಡು? ನಾನೇ ಮಾಡ್ಕೋತೀನಿ. ಟೀ ಮಾಡ್ಕೊಂಡು ಕಾಫಿನೂ, ನಾನು ಕಾಫಿ ಕುಡಿಯಲ್ಲ ನಾನು ಆ್ಯಕ್ಚುಲಿ. ಯೂಶಲಿ ಐ ಡೋಂಟ್ ಡ್ರಿಂಕ್. ಓಕೆ. ಸೊ ಟೀ ಮಾಡಿ ಆಮೇಲೆ ದೆನ್ ಆಫ್ಟರ್ ಮೈ ಅಬ್ಲೂಷನ್ ಎವ್ರಿಥಿಂಗ್ ಇಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತೀನಿ ಒಂದು 20 minutes 21 minutes. ಇನ್ಫ್ಯಾಕ್ಟ್ ಮೆಡಿಟೇಟ್ ಮಾಡೋದು ಅಂದರೆ ಪ್ಲ್ಯಾನ್ ಮಾಡ್ಕೊಳ್ಳೋದು, ಯಾರ್ಯಾರನ್ನ ಬೈಬೇಕು ಇವತ್ತು ಅಂತ. ಓಕೆ. ಸೊ ಅದರಿಂದ ಅದಾದಮೇಲೆ ದೆನ್ ಐ ಗೋ ಟು ಮೈ ವರ್ಕ್ ಆ್ಯಕ್ಚುಲಿ. ರೀಡಿಂಗ್ ಏನಾದ್ರು ಪೆಂಡಿಂಗ್ ಇದ್ದರೆ ಇಲ್ಲ, ಇನ್ವೇರಿಯಬಲಿ ಈಗೆಲ್ಲ ರೈಟಿಂಗೇ ಶುರುವಾಗಿದೆ. ಯಾಕೆಂದರೆ ರೀಸೆಂಟ್ಲಿ ಇವ್ರದ್ದು ಪರ್ಲೆಸ್ ಬಗ್ದು ಮದರ್ ಅಂತ ಕುವೆಂಪು ಭಾಷಾ ಭಾರತಿ ಅವ್ರಿಗೆ ಮುಗಿಸಿ ಅವ್ರಿಗೆ ಕಳ್ಸಾಯ್ತು ಆ್ಯಕ್ಚುಲಿ. ಆಮೇಲೆ ಅನ್ನಕೆರೆ ನಾನು ಭಾಳ ಇತ್ತು ಎಡಿಟಿಂಗ್, ಕರೆಕ್ಷನ್ಸು ಅದು ಇದು ಎಲ್ಲ ಇರ್ತದೆಲ್ಲ ಮಾಡಿ ಅದೇ ಆಗೋಗ್ತಾ ಇದೆ ಈಗ ಪ್ರತಿದಿನನೂ. ಇನ್ಫ್ಯಾಕ್ಟ್ ನಾವು ಹುಡುಗರಾಗಿದ್ದಾಗ ನಮ್ಮ ಮನೇಲಿ ಬೈಯೋರು, ಒಂದು ಕೆಲಸ ಹುಡುಗ ಕೇಳಿ ಯಾರು ನಿದ್ದೆ ಹೊಡಿತಾ ಇರ್ತಾನೆ ಯಾವಾಗಲೂ ಅಂತ. ಇವಾಗ ಆಪೋಸಿಟ್ ಆ್ಯಕ್ಚುಲಿ. ಇವಾಗ ನಿದ್ದೆ ಮಾಡಿ. ಹೌದು, ನಿದ್ದೆ ಮಾಡಿ ಬೆಳಗ್ಗೆ ಪರಪರ ಅಂತಿರ್ತೀರ ಅಂತ. ಸೊ ನಿಮ್ಮ ಈ ಶೇಡ್ ಸಾಮಾನ್ಯ ನಮ್ಮ ಬುಕ್ ಬ್ರಹ್ಮದಲ್ಲಿ ಮುಖಾಮುಖಿಯಲ್ಲಿ ಇಂಟರ್ವ್ಯೂ ನಡೆದಿದೆ. ಅದು ನಮ್ಮ ಎಡಿಟರ್ ಇಂಟರ್ವ್ಯೂ ತಗೊಂಡಿದ್ದಾರೆ, ಅದನ್ನ ನೋಡಿದವ್ರಿಗೆ ಗೊತ್ತಿರುತ್ತೆ. ನಿಮ್ಮ ಡೈಲಿ ರೂಟೀನ್ಸ್ ಆಗಿರ್ಬೋದು, ನೀವು ಯಾವ ತರ ಬರವಣಿಗೆ ಮಾಡ್ತೀರಾ, ಯಾವ ಟೈಪಿನ ಬರವಣಿಗೆ, ಇದೆಲ್ಲ ವಿಚಾರವಾಗಿ ಆಲ್ರೆಡಿ ಮಾತಾಡಿದ್ದೀರಾ. ಇದ್ರ ಆಚೆಗೆ ಮಾತಾಡೋದಾದ್ರೆ, ಸೊ ನಿಮ್ಮ ಡೈಲಿ ರೂಟೀನ್ ಇವಾಗಲೇ ಹೇಳಿದಾಗ ಮೆಡಿಟೇಷನ್ ಮಾಡ್ತೀರಾ, ಒಂದಷ್ಟು ಯೋಚನೆ ಮಾಡ್ತೀರಾ ಯಾರಿಗೆ ಬೈಬೇಕು ಅಂತ, ಅಂದ್ರೆ ಪಾಸಿಟಿವ್ ಆಗೇ ಇದೆ ಗೊತ್ತದು. ಸೊ ಇದಾದ ನಂತರ ಸರ್ ಯಾವ ರೀತಿಯಾಗಿರುತ್ತೆ? ನಿಮ್ಮ ವೈಫಿಗೆ ಹೆಲ್ಪ್ ಮಾಡ್ತೀರಾ? ಅಡಿಗೆಗೆ ಹೋಗ್ತೀರಾ? ಅಡಿಗೆ ಮಾಡೋ ಅಭ್ಯಾಸ ಇದೆಯಾ? ಹೇಗೆ? ಅಡುಗೆ ಮಾಡೋ ಅಭ್ಯಾಸ ಅಂದರೆ ಈಗ ಲಾಸ್ಟ್ 1 month ಒಂದು ಸ್ವಲ್ಪ ಅದು ಇದು ಮಾಡಿದೆ. ಅಂದರೆ ರೆಡಿ ಮಿಕ್ಸ್ಗಳು ಇರುತ್ತಲ್ಲ ಅದೆಲ್ಲ ತೊಗೊಂಬಂದ್ಬಿಟ್ಟು ಅದನ್ನ ನೀರಿಗೆ ಹಾಕೋದು ಅಷ್ಟೇ. ಸೊ ಅವಳಿಗೆ ಆಪ್ರೇಷನ್ ಆಯ್ತಲ್ಲ ರೀಸೆಂಟ್ಲಿ, ಅವಾಗ ಸ್ವಲ್ಪ ಕಿಚನ್ ಎಲ್ಲಿದೆ ಅಂತ ಗೊತ್ತಾಯ್ತು ಅವಾಗ ನನಗೆ.
ಸೊ ಅದರ್ವೈಸ್ ನಮ್ಮ ರೊಟೀನ್ ಏನಂದರೆ ಇದೊಂದೇ, ಟೇಕಿಂಗ್ ಬಾತ್, ಟೇಕಿಂಗ್ ಇಂಜೆಕ್ಷನ್, ಓದೋದು ಬರೆಯೋದು, ಇನ್ಸುಲಿನ್ ತೊಗೊಳೋದು, ಆಮೇಲೆ ಶುಗರ್ ಡೌನ್ ಆದಾಗ ಯಾವುದೋ ಸ್ವೀಟ್ ಅಂತ ತಿಂದ್ಬಿಡೋದು. ಓಕೆ ಸರ್, ನಾನು ಇನ್ನು ಮೇಜರ್ ಆಗಿ ಒಂದು 5 ಪ್ರಶ್ನೆಯನ್ನ ಕೇಳಬೇಕು. ಒಬ್ಬ ಬರಹಗಾರ ನಿಮ್ಮಲ್ಲಿ ಒಳಗಿರುವಂಥವನು, ಸೊ ಮೊದಲು ಅವರನ್ನೇ ಮಾತಾಡಿಸ್ತೀನಿ, ಬರಹಗಾರನನ್ನೇ ಮಾತಾಡಿಸ್ತೀನಿ. ಸೊ ನಿಮ್ಮ ಜೀವನವನ್ನ ಒಂದು ಕಾದಂಬರಿಯಾಗಿ ಕಟ್ಟುದಾದ್ರೆ ಆ ಕಾದಂಬರಿಯ ಶೀರ್ಷಿಕೆ ಯಾವ ರೀತಿಯಾಗಿ ಕೊಡ್ತೀರಾ ನೀವು? ಅದರ ಜೊತೆಗೆ ಒಂದು ಮೊದಲ ಪ್ಯಾರಾಗ್ರಾಫ್ ಯಾವ ರೀತಿಯಾಗಿ ಬರಿಬಹುದು ಅಂತ. ನನ್ನ ಕಾದಂಬರಿ ಅಂದರೆ ನನ್ನ ಆತ್ಮಚರಿತ್ರೆನೇ ಆಗುತ್ತೆ. ಅದಕ್ಕೆ ಶೀರ್ಷಿಕೆನ ಕೊಡೋದು ಅರ್ಧಾತ್ಮಚರಿತ್ರೆ ಅಂತ. ಯಾಕೆಂದ್ರೆ ಅವ್ರ ಆತ್ಮ ಅಂದ್ರೆ ಡಿಫ್ರೆಂಟ್ ಆಂಗಲ್ಸ್ ಇರ್ತದೆ. ಕಂಪ್ಲೀಟ್ ನಾವೇನು ಅನ್ನೋದು ನಾವೇನು ಹೇಳಕ್ ಆಗೋದಿಲ್ಲ. ಡಾಸ್ಟಾಯ್ವ್ಸ್ಕಿ ಹೇಳ್ತಾನೆ ಹತ್ರ, ದೇರ್ ಇಸ್ ಸಮಥಿಂಗ್ ಯು ಕೆನಾಟ್ ರಿವೀಲ್ ಅಟ್ ಆಲ್, ಯು ಡೈ ವಿತೌಟ್ ರಿವೀಲಿಂಗ್ ಇಟ್ ಅಂತ. ಯಾರು ಹೇಳಬೇಕು ಅನ್ಸುತ್ತೆ ಹೇಳಕ್ಕಾಗಿರಲ್ಲ. ಆ ಥರ ಭಾವನೆಗಳಿರುತ್ತೆ ಬೇಕಾದಷ್ಟು. ಸೊ ಅದನ್ನ ಅರ್ಧಾತ್ಮ ಚರಿತ್ರೆ ಅಂತ ನೀವು ಕರಿಬೋದು. ಅದಕ್ಕೆ ಶ್ರೀನಾಥನ ಅರ್ಧಾತ್ಮ ಚರಿತ್ರೆ. ಏನ್ ಇರುತ್ತೆ ಸರ್ ಅದ್ರಲ್ಲಿ? ಏನ್ ಇರಬಹುದು? ಏನ್ ಕ್ಯೂರಿಯಾಸಿಟಿ ತರುವಂತಹ ಅಂಶಗಳು ಆ ಕಾದಂಬರಿಯಲ್ಲಿ ಇರ್ಬೋದು ನಿಮ್ ಜೀವನದಲ್ಲಿ? ನಮ್ದು ಜೀವನದಲ್ಲಿ ಅಂದ್ರೆ ನಂಬರ್ 1 ಅದು ಸ್ಟ್ರಗಲ್ ಅಂಡ್ ಸರ್ವೈವಿಂಗ್ ದಿ ಇದು ಅಪಿವಲ್ಸ್ ಅಂತಾರಲ್ಲ, ದಟ್ ಈಸ್ ಮೈ ಇದು ಎಕ್ಸ್ಪರ್ಟ್ ಫೀಲ್ಡ್. ಬಿಕಾಸ್ ಅಪಿವಲ್ಸ್ನ ನಾನು ನೋಡ್ಕೊಂಡೇ ಬಂದಿದ್ದೀನಿ, ಅದನ್ನ ಸರ್ವೇ ಆಗ್ತಾನೆ ಹಾಕೊಂಡೇ ಬಂದಿದ್ದೀನಿ. ಸೊ ಅದನ್ನು ಅದರಲ್ಲಿಂದ ಉಂಟಾಗುವ ವೈಬ್ರೇಷನ್ಸು, ಸ್ಪಂದನೆಗಳು, ಹೇಗೆ ಮನುಷ್ಯ ಬದುಕೋಸ್ಕರ ರಿಯಾಕ್ಟ್ ಮಾಡ್ಬೋದು, ಆಮೇಲೆ ಇನ್ ಡೆಪ್ತ್ ಆಗಿ ಎಲ್ಲ ಅಬ್ಸಲ್ಯೂಟ್ಲಿ ಎಲ್ಲ ಅಬ್ಸರ್ವ್ಡ್ ಈಗ. ಯಾಕೆಂದರೆ ನಾವು ಈಗ ನನ್ನ ಫ್ರೆಂಡು ಚಕ್ರವರ್ತಿ ಅಂತ, MN ಚಕ್ರವರ್ತಿ ಅಂತ ಇದ್ದ ಜರ್ನಲಿಸ್ಟ್, ನಚ್ಚಿ ಅಂತ, ನನ್ನ ಆತ್ಮೀಯಗಳೇ ಅವನು. ಅವ್ನು ಸಾಯ್ತಾನೆ ನನಗೆ ಅನ್ಸ ಇರಲಿಲ್ಲ ಆ್ಯಕ್ಚುಲಿ. ಬಟ್ ವೆನೆವ ನನಗೆ ಯಾವಾಗ ಏನಾದರೂ ಹೇಳ್ಕೊಳ್ಬೇಕು ಅಂದ್ರೆ ಅವನ ಹತ್ರ ಮಾತಾಡ್ತಿದ್ದೆ ನಾನು ಆ್ಯಕ್ಚುಲಿ. ಸೊ ಯಾರು ಕಾಮನ್ ಎನಿಮೀಸ್ ಬೈಬೇಕು ಅಂದ್ರೆ ಅವನ ಹತ್ರ ಬೈತಾ ಇದ್ದೆ ನಾನು. ಸೊ ಅದರಿಂದ ಇದೊಂಥರ ಇಟ್ ಇಸ್ ಅದನ್ನು ಬರೆಯೋದೇ ಒಂದು ದೊಡ್ಡ ಇದು. ಟಾಲ್ಸ್ಟಾಯ್ ಅದೇ ಥರ ಬರೆದಿರೋದು ಅವನು. ಫೈನಲಿ ಅವನು ಏನಾಗ್ತಾ ಇದರಲ್ಲಿ ಅನಕರಣೆಯಲ್ಲಿ ಬರುತ್ತಲ್ಲ ಕೊನೆಗೆ ಲೆವಿನ್ ಅಂತ ಕ್ಯಾರೆಕ್ಟರ್, ಅವನದೇ ಆದ ಒಂದು ಪ್ರತಿಬಿಂಬ ಆ್ಯಕ್ಚುಲಿ. ಲೆವಿನ್ ಅಗ್ರಿಕಲ್ಚರಿಸ್ಟ್, ಸಿಕ್ಕಾಪಟ್ಟೆ ಪ್ರಾಪರ್ಟಿ ಇರುತ್ತೆ, ಮನೆಗೆ ಎಲ್ಲ ಪ್ರಾಪರ್ಟಿನೂ ಕೊಟ್ಬಿಡ್ತಾನೆ ಆ್ಯಕ್ಚುಲಿ. ಅದೇ ಬೂರ್ಜುವಾ ಮರದ ಒಂದು ಕತೆ ಇದೆ ಅವ್ರದ್ದು, ಟಾಲ್ಸ್ಟಾಯ್ದು. ಕೊನೆಗೆ ಬೂರ್ಜುವಾ ಮರ ಇರ್ತಾವನ್ ಮನೆಯಲ್ಲಿ, ಅದನ್ನು ಕೊಟ್ಬಿಡ್ತಾನೆ ಅವನು. ಅವನು ಹೆಂಡತಿ ಅಪೋಸ್ ಮಾಡ್ತಾನೆ ಅದನ್ನು ಆ್ಯಕ್ಚುಲಿ. ಸೊ ಆ ರೀತಿಯಲ್ಲಿ ಈ ಬರಹಗಾರ ಅಂದರೆ ನಾವು ಬರಹಗಾರ ಅಂತ ಯಾವುದೇ ಒಂದು ಕೊಂಬು ಕೋಡನ್ನು ಇಟ್ಕೊಂಡು ನಾವು ಬರಿಬಾರ್ದು ಆ್ಯಕ್ಚುಲಿ. ಬರಹಗಾರ ನನಗೆ ಅದು ಅಪೀಲ್ ಆಗತ್ತಾ ನನ್ನ ಜೀವನಕ್ಕೆ ಅಂದರೆ ಸ್ಯಾಕ್ರಿಫೈಸು, ಆಮೇಲೆ ಅದಕ್ಕೆ ಆಲ್ಟ್ರೂಯಿಸಮ್ ಇರಬೇಕು. ಎಲ್ಲರಿಗೂ ಒಳ್ಳೇದಾಗಲಿ ಒಂಥರ ಮನಸ್ಸಲ್ಲಿದ್ದಾಗ ಸ್ವಲ್ಪ ಈಸಿ ಆಗುತ್ತೆ ಬರೆಯೋದು. ಮೊದಲ ಪ್ಯಾರಾಗ್ರಾಫ್ ಹೇಗೆ ಶುರು ಮಾಡ್ಬೋದು ಸರ್ ನೀವು? ಮೊದಲ ಪ್ಯಾರಾಗ್ರಾಫ್ ಆ ಕಾದಂಬರಿಯ ನಾನು ಮಲಗಿದ್ದಾಗ ಇದಕ್ಕೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಯಿತು. ಎಚ್ಚರ ಆದಾಗ ನನ್ನ ಕನಸು ಅಲ್ಲಿಗೆ ಒಡೆದೋಯ್ತು. ಆ ಕನಸಲ್ಲಿ ಏನೇನಿತ್ತು ಅನ್ನೋದನ್ನು ಹೇಳಬೇಕು ಅಂದರೆ, ನನಗೆ ಹೇಮಮಾಲಿನಿ ಮದುವೆ ಆಗಬೇಕು ಅಂತಿತ್ತು. ಸತ್ಯನ ಸರ್ ಅದು? ಆದರೆ ಅದು ಈಡೇರೋಕ್ಕೆ ಸಾಧ್ಯ ಇಲ್ಲ. ಕೆಲವರು ಕನಸುಗಳು ಕನಸಾಗೇ ಇರುತ್ತೆ, ಆ ಕನಸಲ್ಲೇ ಪ್ಲೆಸೆಂಟ್ನೆಸ್ ಇರುತ್ತೆ ಅವರಿಗೆ. ಅದು ಬದುಕಿನ ಒಂದು ವೈಚಿತ್ರ್ಯ ಆ್ಯಕ್ಚುಲಿ. ಖಂಡಿತ. ಹಾಗಾದ್ರೆ ಈ ಬುಕ್ ಅಂದ್ರೆ ಖಂಡಿತ ಎಲ್ಲರೂ ಓದಲೇಬೇಕು. ನಗು ತರಿಸುವಂತ ಆಸ್ಪೆಕ್ಟ್ಗಳು ಕೂಡ ಖಂಡಿತ ಇರುತ್ತೆ. ನಂದು ಆ್ಯಕ್ಚುಲಿ ಚಾರ್ಲಿ ಚಾಪ್ಲಿನ್ ಥರ ನನಗೆ. ಯಾಕೆಂದರೆ ನಾನು ಇನ್ಹರೆಂಟ್ಲಿ ನನ್ನ ಫಿಲಾಸಫಿ ಅವನ ಥರನೇ ಆ್ಯಕ್ಚುಲಿ. ಜಸ್ಟ್ ನೀವು ಅಳಬೇಕಾದ್ರೆ ಒಬ್ಬನೇ ಅಳು, ನಗಬೇಕಾದ್ರೆ ಎಲ್ಲರೂ ನಗಿಸು ಅಂತ ಅಷ್ಟೇ. ನೋವುಗಳನ್ನ ಒಳಗಡೆ ತುಂಬಿ. ಸರಿ, ಇನ್ನೊಂದು ಕೇಳೋದಾದ್ರೆ, ಈಗ ನೀವು ಬರೆದಂತಹ ಅಷ್ಟು ಕೃತಿಗಳಲ್ಲಿ ಯಾವುದೋ ಒಂದು ಪಾತ್ರ ಮತ್ತೆ ನಿಮ್ಮ ಎದುರುಗಡೆ ಬಂದು ನಿಮ್ಮನ್ನ ಒಂದು ಪ್ರಶ್ನೆ ಕೇಳೋದು ಅಂತ ಅವಕಾಶ ಸಿಕ್ಕಿದ್ರೆ ಆ ಪ್ರಶ್ನೆ ಏನಾಗಿರುತ್ತೆ? ಆ ಪಾತ್ರದ್ದು, ಆ ಪಾತ್ರ ಯಾವುದು ಸರ್? ಪಾತ್ರ ಅಂದ್ರೆ ನಾನು ನಾಡಿ ಮಿಡಿತ ಅಂತ ಒಂದು ಬರೆದೆ ಇದನ್ನ. ಆ ನಾಡಿ ಮಿಡಿತದಲ್ಲಿ ಒಬ್ಬ ದಲಿತ ಡಾಕ್ಟರ್ ಆಗ್ತಾನೆ, ಲಕ್ಷ್ಮಣ ಅಂತ ಅವನ ಹೆಸರು. ಅವನು ಲಕ್ಷ್ಮಣ ಅನ್ನೋನು ಒಂದು ಅವನಿಗೆ ಸ್ಯಾಕ್ರಿಫೈಸ್ ಅವನಿಗೆ
ಬಡತನ ಅವನಿಗೆ ತ್ಯಾಗ ಕಲಿಸ್ತು. ಇನ್ನೊಬ್ಬ ಅವನ ಕ್ಲಾಸ್ಮೇಟೇ ಒಬ್ಬ ಇದ್ದ ರಘು ಅಂತ, ಅವನು ಮೇಲ್ಜಾತಿಯವನು. ಸೊ ಅವನಿಗೆ ಬಡತನ ಇದು ಈರ್ಷ್ಯ ಆಸೆ ಹುಟ್ಟು ಅವನು ಅಮೆರಿಕ ಹೋಗ್ತಾನೆ, ECFMG ಎಲ್ಲ ಮಾಡಿ ಅಲ್ಲಿ ದುಡ್ಡು ಮಾಡ್ತಾನೆ ಚೆನ್ನಾಗಿ. ಆದರೆ ಇವನೇನು ಮಾಡ್ತಾನೆ ಅಂದರೆ, ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೂ ಹಳ್ಳಿಗೆ ಹೋಗಿ ಇವನು ಫ್ರೀ ಕ್ಲಿನಿಕ್ನ, ಈಗ ಡಾಕ್ಟರ್ ಸುದರ್ಶನ್ ಅಂತ ಇದಾರಲ್ಲ ಇದರಲ್ಲಿ, ವಿವೇಕಾನಂದ ಇದರಲ್ಲಿ, ಆ ಥರ ಅವನು ಆ ಥರ ಆಸೆ. ಕೊನೆಗೆ ಏನಾಗುತ್ತೆ, ಇವನು ಕ್ಲಾಸ್ಮೇಟ್ ಒಬ್ಳನ್ನ ಸುಷ್ಮಿತಾ ಅಂತ ಅವಳು ಮಂಗಳೂರಲ್ಲಿ, ಅವಳನ್ನು ಇವನು ಲವ್ ಮಾಡ್ತಾನೆ. ಅವ್ರ ಮನೆಗೆ ಹೋದಾಗ ಇವನಿಗೆ ಇದಾಗೋಗ್ಬಿಡುತ್ತೆ ಅಂತ. ಅವ್ರ ಮನೇಲಿ ವೈಡ್ಯೂರ್ಯ ಎಲ್ಲ ನೋಡ್ಬಿಟ್ಟು ಅರಿಸ್ಟೋಕ್ರಟ್ಸ್, ಅವರು ದೊಡ್ಡ ನರ್ಸಿಂಗ್ ಹೋಮ್ ಇರುತ್ತೆ ಮಂಗಳೂರಲ್ಲಿ, ಅದು ಪಾತ್ರ ಒಂದು ಇದು ಸಿಚುಯೇಷನ್. ಅವಾಗ ಲಕ್ಷ್ಮಣ ಹೆದರ್ಕೊಂಡು ಬಂದ್ಬಿಡ್ತಾನೆ, ನನಗಾಗಲ್ಲ ಇದು ಅಂದ್ಬಿಟ್ಟು ಇವನು ಮದುವೆನೇ ಮಾಡ್ಕೊಳ್ಳಲ್ಲ ಇವನು ಆ್ಯಕ್ಚುಲಿ ಲಕ್ಷ್ಮಣ. ಕೊನೆಗೆ ಏನಾದ್ರೆ ಸುಷ್ಮಿತನ ತಂದೆ, ಅವಳು ಇವನ ಬಗ್ಗೆ ಅಬ್ಸೆಷನ್ ಸಿಕ್ಕಾಬಿಟ್ಟೆ ಸುಷ್ಮಿತಂಗೆ. ಆ ತಂದೆ ಏನು ಮಾಡ್ತಾನೆ, ಕೊನೆಗೆ ಇದೇ ಯಾವುದೋ ಒಂದು ಇದರಲ್ಲಿ ರೈವಲ್ರಿ ಶುರುವಾಗಿ ಇವನು ಹಳ್ಳಿಯಲ್ಲಿದ್ದಾಗ ಇವನ್ನ ಸಾಯಿಸ್ಬಿಡ್ತಾನೆ. ಅದರಿಂದ ಗುಂಡು ಹೊಡೆದ್ಬಿಟ್ಟು ಇವನು ಸರ್ವಿಸ್ ಮಾಡ್ತಾ ಇರ್ತಾನೆ ಎಲ್ಲರಿಗೂ, ಜನಗಳಿಗೆ. ಲಕ್ಷ್ಮಣ ಹತ್ತೋದ, ನನಗೆ ಭಾಳ ಜನ ಯಾಕೆ ಸಾಯಿಸ್ಬಿಟ್ಟೆ ಅವನ್ನ ಅಂತ. ಬಟ್ ಅವನು ಬಂದು ನನ್ನನ್ನು ಯಾಕೆ ಸಾಯಿಸಿದೆ ನೀನು ಅಂತ ಕೇಳಿದ್ರೆ, ಅದು ನನಗೆ ಬಿಡಿಸಲಾರದ ಪ್ರಶ್ನೆ. ಯಾಕೆ ನಾನು ಈ ದಲಿತರನ್ನ ಅಟ್ರಾಸಿಟೀಸಲ್ಲಿ ಕೊಂದು ಹಾಕ್ಬಿಟ್ಟಿರೋದು, ಇದೆಲ್ಲ ನಾವು ಭಾಳಷ್ಟು ನೋಡಿದ್ದೀನಿ ನಾನು ಆ್ಯಕ್ಚುಲಿ. ಭಾಳಷ್ಟು ನ್ಯೂಸ್ಗಳು ಇದು ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ನನಗೆ ಅವಾಗ ನಾನು ಬೇರೆ ಇದಾಗ್ಬೋದಾಗಿತ್ತಲ್ಲ, ನಾನು ಯಾಕೆ ಸಾಯಿದ್ದೆ ಅಂತ ಕೇಳಿದ್ರೆ ನನಗೆ ಅದು ಉತ್ತರ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಸೊ ಅದನ್ನು ಭಾಳ ಜನ ಕೇಳ್ತಾರೆ, ಯಾಕೆ ಡೇ ಆಫ್ ಜಾಕಲ್ ಥರ ಮಾಡ್ಬೇಕು ಆ ಥರ. ಓಕೆ. ಸೊ ಇದಕ್ಕೆ ಪೂರಕವಾಗಿ ನಾನು ಇನ್ನೊಂದು ಕೇಳೋದಾದರೆ, ಸೊ ಎಲ್ಲೋ ಅನಿಸಿದ್ಯಾ ನೀವು ಬರೆದಂತಹ ಕೃತಿ ಬಿಡುಗಡೆ ನಂತರ, ನೀವೇ ಹೇಳಿದ್ರೆ ಅವಾಗ್ಲೇ ಮಾತಾಡ್ತಾ ಹೇಳಿದ್ರೆ ಪ್ರಸವ ಆದಂಗೆ ಅದು, ಸೊ ಆಮೇಲೆ ಇರುವಂತ ಫೀಲಿಂಗ್ ಬೇರೆ ಇರುತ್ತೆ. ಯಾವತ್ತಾದ್ರೂ ಇಲ್ಲ ನಾನು ಈ ತರ ಬರಿಬೇಕಿತ್ತು, ಇದು ಇನ್ನ ಅಪೂರ್ಣ ಅಂತ ಅನಿಸ್ತಾ ಇದೆ ಅಂತ ಅನ್ಸಿದ್ ಯಾವ್ದಾರು ಇದೆಯಾ ಅಂತ? ನೀವು ಪ್ರತಿಯೊಂದು ಕೃತಿನಲ್ಲೂ ಅದು ಇದ್ದೇ ಇರುತ್ತೆ, ಟ್ರಾನ್ಸ್ಲೇಷನ್ ಬಿಟ್ಟು. ಟ್ರಾನ್ಸ್ಲೇಷನ್ ಬೇಕಾದ್ರೆ ನಾವು ಅದನ್ನ ಕೃತಿ ಇದಾಗ್ಬಿಡುತ್ತೆ ಅವನನ್ನ. ಬಟ್ ನಮ್ಮ ಸ್ವಂತ ಕೃತಿ ಬಂದಾಗ ಆ ಥರ ಅನ್ಸುತ್ತೆ ಆ್ಯಕ್ಚುಲಿ. ಈಗ ಕನಸು ಸೊಗಸು ಅಂತ ಬರ್ತಿದ್ದೀನಿ ನಾನು. ಸೊ ಅದರಲ್ಲಿ ಅದು ಸೇಮ್ ಇದು ಬ್ರಾಹ್ಮಿನ್ ಅಂಡ್ ಇದು ಒಬ್ಬ ಮೇಷ್ಟ್ರದ್ದು ಇದು. ಆಮೇಲೆ ಅಲ್ಲ ಒಂದು ಕ್ಯಾರೆಕ್ಟರ್ ಇದೆ, ಅದು ಪೇಂಟರ್ ಅವಳು ಆ್ಯಕ್ಚುಲಿ, ಅವಳ ಹೆಸರು ನಳಿನಿ ಅಂತ. ಸೊ ಆ ಪೇಂಟರ್ನಿಗೆ ನಾನು ಅವಳು ವಿಷಯ ತೊಗೊಳ್ತಾಳೆ ಅವಳು ಆ್ಯಕ್ಚುಲಿ. ವಿಷಯ ಯಾವುದೋ ಒಂದು ಇದರಲ್ಲಿ ಅದನ್ನು ಮಾಡದೇ ಇರ್ಬೋದಾಗಿ ಅವಳಿಗೆ ತಗೊಳ್ದೇ ಇರೋ ಥರ ಮಾಡ್ಬೋದಾಗಿತ್ತು. ಅವ್ಳನ್ನ ಅಷ್ಟು ವೀಕ್ ಮೈಂಡೆಡ್ ಮಾಡ್ಬಿಟ್ಟು ನಾನು ಬೇಜಾರಾಗ್ತಾ ಇರುತ್ತೆ ಅಂತ ಆಗುತ್ತೆ ಒಂಥರ ಆ ಥರ. ಸೊ ಈ ಪಾತ್ರಗಳನ್ನು ಸೃಷ್ಟಿಸುವಂಥ ಸಮಯದಲ್ಲಿ ಸೊ ಅದು ಹೇಗಿರುತ್ತೆ ಅಂತ, ಯಾಕೆಂತಂದ್ರೆ ಸುಮಾರು ಜನ, ಇದು ನಮ್ಮ ಜೀವನಕ್ಕೂ ಕೂಡ ಪಾಠ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಆ ವ್ಯಕ್ತಿಗೆ ನಾವು ರಿಯಾಕ್ಟ್ ಆದಾಗ ಆ ವ್ಯಕ್ತಿಯ ರಿಯಾಕ್ಷನ್ ಯಾವ ರೀತಿ ಬರ್ಬೋದು ಅಂತ ನಾವು ಅನ್ಕೊಂಡು ಬರಬೇಕಾಗತ್ತೆ. ಸೊ ಈ ಪರಕಾಯ ಪ್ರವೇಶ ಅನ್ನುವಂತಹ ಕಾನ್ಸೆಪ್ಟ್ ಎಲ್ಲ ಹೇಳ್ಬೋದೇನು? ಸೊ ನಿಮ್ಮ ಆ ಮನಸ್ಥಿತಿ ಅಂದ್ರೆ ಆ ಪಾತ್ರ ನೀವಾಗುವಂತ ಸನ್ನಿವೇಶ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ, ಯಾವ ರೀತಿ ಯೋಚನೆಯನ್ನ ಮಾಡ್ತೀರಾ ನೀವು? ನಾನು ನನ್ನ ಅನುಭವದಲ್ಲಿ ಬಹಳ ಜನ ನನ್ನ ಲೈಫಲ್ಲಿ ಬಹಳ ಜನ ಬಂದು ಹೋಗ್ಬಿಟ್ಟಿದ್ದಾರೆ. ಬಹಳ ಕ್ಯಾರೆಕ್ಟರ್ಸು. ಇವಾಗ ಇದರಲ್ಲಿ ಕನಸು ಸೊಗಸಲ್ಲಿ ಒಬ್ಬ ಸ್ವಾಮಿಗಳಿರ್ತಾರೆ ಅಲ್ಲಿ ಇದರಲ್ಲಿ, ಅವರು ಗವಾಯಿ ಅಂತ. ಸೊ ಅವರು ಹಿಂದೂಸ್ತಾನಿ ಎಕ್ಸ್ಪರ್ಟ್ ಇದರಲ್ಲಿ. ಸೊ ನಾನು ಬೆಟ್ಟದಪುರ ಅಂತ ಊರಲ್ಲಿ ಇದ್ದಾಗ ಆ ಥರ ಒಂದು ಮಠ ಇತ್ತು, ಒಂದು ವೀರಶೈವ ಮಠ ಇತ್ತು. ಅಲ್ಲಿ ಹೋಗಿ ನಾವು ಊಟ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ನಮ್ಮ ತಂದೆ ಇಲ್ಲೆಲ್ಲ ಅಲ್ಲೇ ಓದ್ಕೋ ಮಠದಲ್ಲ ಹೋಗು ಅಲ್ಲಿ. ಅವಾಗ ಭಾಳಷ್ಟು ವಿವಿಧವಾದ ಕ್ಯಾರೆಕ್ಟರ್ಗಳು ಅಸಲ ಮೇಷ್ಟ್ರಿದ್ರು ಮಧುಸೂದನ್ ಅಂತ. ಸೊ ಅವರೆಲ್ಲ ನನ್ನ ಇಂಪ್ರಿಂಟ್ ಆಗ್ಬಿಟ್ಟಿದ್ದಾರೆ ನನ್ನ ಇದರಲ್ಲಿ, ಸಬ್ ಕಾನ್ಷಿಯಸ್ ಅಲ್ಲಿ ಇಂಪ್ರಿಂಟ್ ಆಗ್ಬಿಟ್ಟಿರ್ತಾರೆ. ನಾವು ಮಾಡುವಾಗ ಅವರು ಅಪೀರ್ ಆಗ್ತಾರೆ. ಅಪೀರ್ ಆದಾಗ ಅವರನ್ನ ನಾನು ಅವ್ರಿಗೊಂದು ಶೇಪ್ ಕೊಟ್ಟು ರೂಪ ಕೊಟ್ಟು ಅವ್ರಿಗೆ ನನ್ನ ಫ್ರೆಂಡ್ ಆಗಿಲ್ಲದೆ ಹೋದ್ರೆ ಅವ್ರು ಸ್ವಲ್ಪ ವಕ್ರ ಮಾಡಿ ಅವ್ರ ರೂಪನ ಬರೀತೀನಿ. ಹಾಗಾಗಿ ಸಮಾಜದೊಟ್ಟಿಗೆ ಮಿಂಗಲಾಗಿ ಸಮಾಜದ ವ್ಯಕ್ತಿಗಳೇ ನಿಮ್ಮ ಕಥೆಗಳಲ್ಲಿ ಬರುವಂತ ಪ್ರಧಾನ ಪಾತ್ರಗಳಾಗಿರ್ತದೆ ಅಂತ. ಸೊ ನಿಮಗೆ ಇನ್ನೊಂದು ಯಾವತ್ತಾದ್ರೂ ಅನ್ಸಿದ್ದಿದ್ಯಾ ಸರ್, ಯಾವುದೋ ಒಂದು ಲೈನ್ ಬರೆಯುವಾಗ ನಿಮ್ಮ ಕಾದಂಬರಿಗಳಲ್ಲಾಗಿರ್ಬೋದು ಕೃತಿಗಳಲ್ಲಿ ಈ ಒಂದು ಲೈನ್ ನಾನು ಬರೀಲಿಕ್ಕೆ ತುಂಬಾ ಒದ್ದಾಡಿದ್ದೀನಿ, ಅಪೂರ್ಣ ಅನಿಸ್ತಾ ಇದೆ,
ಮತ್ತೆ ಮತ್ತೆ ತಿದ್ದಿ ಬರದಂತದ ಒಂದು ಲೈನ್ ಯಾವ್ದೋ ಅಂತ ಹೇಳಿ ನೆನಪಿದ್ಯಾ ಅಂತ? ಇದೆ, ಅದು ಎಡಿಟ್ ಮಾಡುವಾಗ ಏನಾಗುತ್ತೆ ಅಂದರೆ ಫುಲ್ ಕಾನ್ಸೆಪ್ಟೇ ಚೇಂಜ್ ಆಗೋಗ್ಬಿಡುತ್ತೆ. ಓಕೆ, ಆರಂಭದ ಒಂದು ರೀತಿ. ಅದು ಇವು ಮಾಡುವಾಗ ನಮಗೇನೆ ಪ್ರತಿದಿನ ನಿಮ್ಮದು ಥಿಂಕಿಂಗ್ ಡೈಮೆನ್ಷನ್ ಅದು ವೈಡ್ ಆಗ್ತಾ ಹೋಗುತ್ತೆ ಆ್ಯಕ್ಚುಲಿ. ಓಕೆ. ಸೊ ಇವತ್ತು ನಾನು ಯೋಚನೆ ಮಾಡ್ತಿದ್ದ ರೀತಿನೇ ಬೇರೆ ಆ್ಯಕ್ಚುಲಿ, ನಾಳೆ ಯೋಚನೆ ಮಾಡಿದ ರೀತಿನೇ ಬೇರೆ. ಸೊ ಆ ಥರ ಇರುವಾಗ ಚೇಂಜ್ ಆಗ್ತಾನೆ ಇರುತ್ತೆ ಆ್ಯಕ್ಚುಲಿ. ಈವನ್ 10 ವರ್ಷ ಆದ್ಮೇಲೂ ಬರೆದ್ಬಿಟ್ಟು ನಾಡಿ ಮಿಡಿತಾ ಬರೆದ್ಮೇಲೂ ಆಮೇಲೆ ಸೋಲ್ಸ್ ಆಫ್ ಸಮರಿಟ್ ಅಂತ ಇಂಗ್ಲೀಷಲ್ಲಿ ಬರೆದಿದೆ. ಅದರಲ್ಲೂ ಅಷ್ಟೇ ಅವ್ನ ಕ್ಯಾರೆಕ್ಟರ್ ಚೇಂಜ್ ಮಾಡಬೇಕಾಗಿತ್ತು ನನಗೆ. ಅವನೇನು ಮಾಡ್ತಾನೆ ಅಂದರೆ ಆ ಊರಲ್ಲಿ ಅವನ ಹೆಂಡತಿ ಅಮೇರಿಕಲ್ಲಿ ಇರ್ತಾನೆ, ಅಲ್ಲಿ ಮದುವೆ ಆಗುತ್ತೆ, ಇದಾಗುತ್ತೆ, ಇವನಿಗೆ ಇನ್ಕ್ಯೂರಬಲ್ ಡಿಸೀಸ್ ಬಂದ್ಬಿಟ್ಟಿರುತ್ತೆ, ಸಮಥಿಂಗ್ ಲೈಕ್ ಕ್ಯಾನ್ಸರ್ ಅಂತ. ಅವನು ಅಲ್ಲಿ ಡಾಕ್ಟರ್ ಹೇಳ್ತಾರೆ, ಯು ಗೋ ಟು ಎ ಸೆರೀನ್ ಪ್ಲೇಸ್ ವೇರ್ ಯು ಕ್ಯಾನ್ ಸ್ಟೇ ದರ್ ರೆಸ್ಟ್ ಆಫ್ ಯುವರ್ ಲೈಫ್ ಅಂತ, ಲೈಫ್ ಮೇ ಬಿ ಎಕ್ಸ್ಟೆಂಡೆಡ್ ಅಂತ ಹೇಳ್ತಾರೆ. ಅವಾಗ ಅವನು ಬಂದ್ಬಿಟ್ಟು ಅವನ ಊರಿಗೆ ಬರ್ತಾನೆ, ಹಳ್ಳಿಗೆ, ಅವನು ಹುಟ್ಟು ಬೆಳೆದ ಹಳ್ಳಿಗೆ. ಅಲ್ಲೆಲ್ಲ ಇದು ಮಾಡ್ತಾನೆ, ಅವನು ಚೇತರಿಸ್ಕೊಂಡ್ಬಿಡ್ತಾನೆ. ಅವಾಗ ಅಲ್ಲೆಲ್ಲ ರಿಹ್ಯಾಬಿಲಿಟೇಟ್ ಮಾಡ್ತಾನೆ, ರೈತರಿಗೆಲ್ಲ ಇದು ಇವನು ದುಡ್ಡು ಇರುತ್ತೆ ಬೇಕಷ್ಟು ಅಮೇರಿಕಾಯಿಂದ ಬಂದಿದ್ದು. ಅವಾಗ ಇವನು ಎಲ್ಲ ಮಾಡಿ ಅವ್ರಿಗೆ ನಿಮ್ಮ ಸಸ್ಟೈನಬಲ್ ಕ್ರಾಪ್ಸ್ ಹಾಕಿ ಅಂತಂದರೆ ಹಳ್ಳಿಯವ್ರಿಗೆ ದೂರ ಆಸೆ. ಅವ್ರು ಏನು ಹೊಗೆ ಸೊಪ್ಪು ಬೆಳಗ್ಗೆ ಶುರು ಮಾಡ್ತಾರೆ ಅಲ್ಲಿ. ಹೊಗೆ ಸೊಪ್ಪಲ್ಲಿ ದುಡ್ಡು ಜಾಸ್ತಿ. ಅವಾಗ ಆ ಬೆಟ್ಟದಪುರ, ಪಿರಿಯಾಪಟ್ಟಣ ಆ ಕಡೆ ಎಲ್ಲ ಹೊಗೆ ಸೊಪ್ಪಿನ ಕಲ್ಟಿವೇಶನ್ ಜಾಸ್ತಿ. ಸೊ ಅದು ಇವನಿಗೆ ಡಿಸ್ಯೂಲೇಷನ್ ಆಗ್ಬಿಡುತ್ತೆ ಅವನಿಗೆ. ಆಗ್ಬಿಟ್ಟು ಫೈನಲಿ ಅವನು ಈ ಎಂಡ್ಸ್ ಇಸ್ ಲೈಫ್ ಆ್ಯಕ್ಚುಲಿ ಡಿಸ್ ಆಗ್ಬಿಟ್ಟು. ಅವಾಗ ಒಂದು ಯಾವುದೋ ಒಂದು ಡಿಯೋಲೈಡ್ ಅಂತ ಒಂದು ಇದು ಬರುತ್ತೆ, ಮೈನಿಂಗ್ ಕಂಪನಿ, ಅದೆಲ್ಲ ಕ್ರಿಯೇಟ್ ಮಾಡಿದಿಲ್ಲ ಅಲ್ಲಿ. ಡಿವೈಸೇಟ್ ಆಗ್ಬಿಟ್ಟಿರುತ್ತೆ ಕಂಪ್ಲೀಟ್, ಹಳ್ಳಿನೇ ಇದಾಗ್ಬಿಟ್ಟಿರುತ್ತೆ. ಬೆಟ್ಟದ ಮೇಲೆ ನಿಂತ್ಕೊಂಡ್ರೆ ಫುಲ್ ಹಸಿರು ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಟೈಮ್ ಬಂದು ನಿಂತ್ಕೊಂಡಾಗ ಕಂಪ್ಲೀಟ್ ಎಲ್ಲ ಬರಡು. ಸೊ ಆ ಎನ್ವಿರಾನ್ಮೆಂಟ್ ಸಸ್ಟೈನಬಿಲಿಟಿಯಿಂದ ನಾನು ಮನಸ್ಸಲ್ಲಿ ಇಟ್ಕೊಂಡು ಆ ಕಾದಂಬರಿ ಬರ್ತಿದ್ದಾನೆ ಆ್ಯಕ್ಚುಲಿ. ಓಕೆ. ಮತ್ತೆ ಇನ್ನೊಂದು ಕ್ಯೂರಿಯಾಸಿಟಿ ಏನಂತ ಹೇಳಿದ್ರೆ, ಈಗ ಸಾಮಾನ್ಯ ನಾನು ಯಾವುದೇ ಒಂದು ಕೃತಿಯನ್ನು ಓದ್ದಾಗಲೂ ಕೂಡ ಅಲ್ಲಿ ಪಾತ್ರಕ್ಕೆ ಬರುವಂಥ ಒಂದೊಂದು ಹೆಸರುಗಳು ನನಗೆ ಈಗ ಒಂದು ಪ್ರಶ್ನೆ ಕಾಡ್ತಾ ಇರತ್ತೆ. ಈ ಬರಹಗಾರ ಅನ್ನುವರು ಆ ಹೆಸರಿನ ಆಯ್ಕೆ ಹೇಗ್ ಮಾಡ್ಕೊಂತಾರೆ? ಅದಕ್ಕೆ ಏನಾದ್ರು ಒಂದು ಲಿಂಕ್ ಇರ್ಬೋದು ಅಂತ. ಈಗ ನಾವು ಲೇಟೆಸ್ಟ್ ಬುಕ್ ನೋಡಿದ್ರೆ ಅಘನಾಶಿನಿ ಅಂತ ಹೆಸರು. ಸೊ ಈ ಹೆಸರಿನ ಆಯ್ಕೆ ಅಥವಾ ಪಾತ್ರಗಳಿಗೆ ಬರುವಂತ ಹೆಸರಿನ ಆಯ್ಕೆ ನಿಮ್ಮ ಪೂರ್ವದಲ್ಲಿ ಏನ ಒಂದು ಬಂದು ಹೋದಂತ ಕ್ಯಾರೆಕ್ಟರ್ಗಳ ಹೆಸರು 99% ಅದೇ ತರ ಇರುತ್ತೆ. ಅಂದ್ರೆ ಇದ್ ಮಾಡ್ಬಿಟ್ಟಿರ್ತೀನಿ ನಾನು, ರಘುರಾಮನ ಇನ್ಯಾವುದೋ ಒಂದು ರಾಮ ಅಂತ ಇಟ್ಬಿಟ್ಟಿರ್ತೀನಿ. ಸೊ ಆ ಥರ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಆಕ್ಚುಲಿ. ಹೆಸರುಗಳು ಅಂದ್ರೆ ಮೀನಿಂಗ್ಫುಲ್ ಆಗಿರ್ಬೇಕು ಹೆಸರು. ಕರೆಕ್ಟ್. ಇವಾಗ ಅಘನಾಶಿನಿ ಅಂತ ಹೆಸರು ಇಟ್ಟಿದ್ರಲ್ಲ, ಅಘನಾಶಿನಿ ಅಂದ್ರೆ ಇದೊಂದು ನದಿ, ಅದು ಕರೆಕ್ಟ್ ಪ್ಯೂರೆಸ್ಟ್ ರಿವರ್ ಇನ್ ಕರ್ನಾಟಕ ಅದು ಆಕ್ಚುಲಿ. ಇನ್ನೂ ಅದಕ್ಕೆ ಕೈ ಹಾಕಿಲ್ಲ ನಮ್ಮ ಸರ್ಕಾರ, ರಾಜಕೀಯದ ಒಂದು ಇದು ಹೋಗಿಲ್ಲ ಅದಕ್ಕೆ. ಸೊ ಅಘನಾಶಿನಿ ಅಂತ ಯಾಕಿಟ್ಟೆ ಅಂದ್ರೆ ಅನಾಕರನ ಕ್ಯಾರೆಕ್ಟರ್, ಅವಳು ಔಟ್ಸೈಡ್ಗೆ ಪೊಲ್ಯೂಟೆಡ್ ಅಂತ ಕಾಣಿಸಿದ್ರು, ಸೊ ವ್ಯಾಲ್ಯೂ ವೈಸ್ ಈಸ್ ಎ ಪ್ಯೂರ್ಲಿ ಹೆಂಗಸು ತಳಮಳಗಳು ಅವಳ ಅಂಡ್ರೋ ವಾಟ್ ಶಿ ಅಂಡರ್ಗೋಸ್. ಶಿ ಮ್ಯಾರೀಸ್ 18 ಇದು ವಯಸ್ಸು 18 ವರ್ಷದ ಇವಳಿಗೆ ಜಾಸ್ತಿ ಇರೋ ಗಂಡನ ಮದುವೆ ಮಾಡ್ಕೋತಾಳೆ. ಅವಳ ಮನಸ್ಸು ಎಷ್ಟು ಯಾವ ರೀತಿ ಇದಾಗಿರ್ಬೋದು. ಸೊ ಬಟ್ I consider her as a pure actually. Okay. Whatever she might have at the spur of the moment, she might have taken a decision. ಅದನ್ನು ಅವಳು ರಿಗ್ರೆಟ್ ಮಾಡ್ಕೊತಾಳೆ ಭಾಳ. ಅದನ್ನು ಅದರಲ್ಲಿ ಭಾಳ ಚೆನ್ನಾಗಿದೆ ಅದರದ್ದು ಸ್ಪಂದನೆಗಳಿದೆಯಲ್ಲ, ಅದು ಸುಮಾರು ಒಂದು ಎರಡು ಅಧ್ಯಾಯ ಅದೇ ಇದರಲ್ಲಿ ಅಘನಾಶಿನಿ. ಸೊ ಅದಕ್ಕೆ ನನಗೆ ಅಘನಾಶಿನಿ ಅಂತ, ಆಮೇಲೆ ಜೈನ್ ಕಾಕಿಣಿ ಅಘನಾಶಿನಿ ಅಂತ ಒಂದು ಇತ್ತು ಪದ್ಯ, ತಂಬಿಗೆ ಮರ ಅಂತ ಬರ್ತಲ್ಲ. ಆಮೇಲೆ ಹೆಂಗೆ ಹೇಳ್ದೆ ಜೈಕಾಶಿ ನಿಮ್ದು ಕಾಪಿ ಹೊಡಿತಾ ಇದ್ದಿದ್ದ ಇವತ್ತು ಕೇಳಿದ್ರು ಅವರು, ಓಹೋ ಈ ನಿಮ್ದು ರೈಲ್ವೆ ಯಾವತ್ತು ಇದಾ ಕೊಂಕಣ್ ರೈಲ್ವೆನಾ ಅಂತ. ಇದ್ರಲ್ಲಿ ರೈಲಿಗೆ ಸಿಕ್ಕಾಕೋತಾಳ ಅವಳು, ಯಾವ್ದಾದ್ರು ಕೊಂಕಣ್ ರೈಲ್ವೆನಾ ಅಂತ. ಇಲ್ಲ ಇನ್ನು ಅವಾಗ ಕೊಂಕಣ ರೈಲ್ವೆ ಬಂದಿರಲಿಲ್ಲ, ಜಾರ್ಜ್ ಫರ್ನಾಂಡಿಸ್ ಟೈಮ್ ಆದ್ಮೇಲೆ ಬಂದಿದ್ದೆ ಆಕ್ಚುಲಿ ಇದು. ಸೊ ಇನ್ನೊಂದು ಕೇಳಬೇಕು ಸರ್, ಈ ಬರಹಗಾರ ಬರಹವನ್ನ ಆರಂಭಿಸುವ ಮೊದಲು ಸೊ ಯಾವ ರೀತಿಯಾಗಿ ನಿಮ್ಮನ್ನ ನೀವು ತಯಾರಿ ಮಾಡ್ಕೊಳ್ತೀರಾ ಅಂತ ಹೇಳಿ? ಯಾಕೆಂತಂದ್ರೆ ತುಂಬಾ ಪಾತ್ರಗಳು ನೀವು ಆಗ್ಬೇಕಾಗತ್ತೆ ಆ ಸನ್ನಿವೇಶದಲ್ಲಿ, ಅಕ್ಷರಕ್ಕೆ ಇಳಿಸುವ ಸಂದರ್ಭದಲ್ಲಿ. ಸೊ ನಿಮ್ಮ ಮೆಂಟಲ್ ಪ್ರಿಪರೇಷನ್ ಹೇಗಿರುತ್ತೆ ಅಂತ ಹೇಳಿ? ನಿಮ್ಗೆ ನಿಜ ಹೇಳ್ಬೇಕು ಅಂದ್ರೆ ನಾವು ಬೇರೆ ಕ್ಲಾಸಿಕ್ಸ್ ಓದಿರ್ತೀವಿ. ಈಗ ಜಾನ್ ಸ್ಟೀನ್ಬೆಕ್
ಗ್ರೇಪ್ಸ್ ಬ್ರ್ಯಾತ್, ಆಮೇಲೆ ಇವಳು ಮಾರ್ಗೆಟ್ ಮಿಶೆಲ್ದು ಕಾನ್ ವಿತ್ ದ ವಿಂಡ್, ಆಮೇಲೆ ಇವಳು ಜೇಮ್ಸ್ ಜಾಯ್ಸ್ ಯುಲಿಸಿಸ್, ಈ ಥರ ಪುಸ್ತಕ ಈ ಥರ ರಿಚ್ ಲಿಟ್ರೇಚರ್. ಅದನ್ನು ಓದಿದಾಗ ನಮಗೆ ನಾವು ಪ್ರಭಾವಿತರಾಗಿರ್ತೀವಿ. ಸೊ ಯಾವ ಶಿವರಾಮ್ ಕಾರಂತರ ಮನ್ನಣೆ ಮಲ್ಲಿಗೆ. ಸೊ ನಾನು ಇದನ್ನು ಗುಡ್ ಅರ್ಥನ ಟ್ರಾನ್ಸ್ಲೇಟ್ ಮಾಡಿದೆ ನಾನು ಆ್ಯಕ್ಚುಲಿ, ಭವ್ಯ ಭೂಮಿ ಅಂತ. ಸೊ ಅದು ಮಾಡಿದಾಗ ಮರಳಿ ಮಣ್ಣಿಗೆನಲ್ಲಿ ಯಾರೋ ಕೇಳಿದ್ರು ಶಿವರಾಮ್ ಕಾರಂತ ನೀವು ಗುಡ್ ಅರ್ಥಿಂದ ಪ್ರಭಾವಿತರಾದ್ರ ಅಂತ. ಶಿವ ಕೇಳಿದಾಗ ನಾ ಇಲ್ಲ, ಗುಡ್ ಅರ್ಥ ನನ್ನಿಂದ ಪ್ರಭಾವಿತ ಆಗಿದೆ ಅಂದರು. ಆ ಥರ ಇದು ಇಂಟ್ರ್ಯಾಕ್ಷನ್ಸ್. ಅದು ಒಂಥರ ಈ ಇದ್ರೊಳಗಡೆ ಸೂಪರ್ ಸ್ಟ್ರಿಂಗ್ ಥಿಯರಿ ಅಂತಾರಲ್ಲ, ಲೇಟೆಸ್ಟ್ ಥಿಯರಿ, ಎಲೆಕ್ಟ್ರಾನ್ಸ್ ಈಗ ಇದಾರ್ದಾಗ ಆಗ್ತಾ ಇರುತ್ತೆ. ನಮ್ಮ ಮನಸ್ಸೊಳಗೂ ಆ ಥರ ಕ್ಯಾರೆಕ್ಟರ್ಗಳು ಇದು ಎಲ್ಲೋ ಒಂದು ಕಡೆ ನಮ್ಮ ಕ್ಯಾರೆಕ್ಟರ್ ಥರ ಅನಿಸ್ಬಿಡುತ್ತೆ. ಸೊ ಅದರಿಂದ ಇದನ್ನು ಯಾಕೋ ಡೆಫಿನೆಟ್ಟಾಗಿ ಇದನ್ನು ಡಿಫೈನ್ ಮಾಡೋಕ್ಕೆ ಕಷ್ಟ ಇದೆ, ಯಾತಕ್ಕೆ ಬರುತ್ತೆ ಏನು ಅಂತ. ಆದರೆ ಒಂದು ಅದಕ್ಕೇನಂತಾರೆ ಪಾಸಿಟಿವ್ ವೈಬ್ರೇಷನ್ ಅಂತಾರೆ. ನೆಗೆಟಿವಿಟಿನ ಯುವರ್ ಪಾಸಿಟಿವ್ ವೈಬ್ರೇಷನ್ಸ್ ವಿಲ್ ಕ್ಯಾಚ್ ಆ್ಯಕ್ಚುಲಿ. ಅದನ್ನು ಅರ್ಥಗರ್ಭಿತವಾಗಿ ನಿರೂಪಿಸಬೇಕು. ಇದೆಲ್ಲ ಇನ್ನೂ ಇನ್ನೂ LKG ಅಷ್ಟೇ ಇದರಲ್ಲಿ, ಬರಹದಲ್ಲಿ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ. ನನಗೆ ಇನ್ನೊಂದು ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಅನಿಸಿದ್ದು, ಈ ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಹೊಂದಿರುವಂಥ ಕೃತಿಗಳನ್ನು ಕನ್ನಡಕ್ಕೆ ತರುವಂಥ ಪ್ರಯತ್ನ ಮಾಡಿ. ಒಬ್ಬ ಬರಹಗಾರ ಅಂತ ಹೇಳಿದ್ರೆ ಆರಂಭದಲ್ಲಿ ಒಂದು ಕವಿತೆ ಬರೀತಾನೆ, ಆಮೇಲೆ ಸಣ್ಣ ಕಥೆಗಳನ್ನು ಬರೀತಾನೆ, ಕಾದಂಬರಿ ಬರೀತಾರೆ, ಈ ಥರದ ಪ್ರೊಸೆಸ್ ಇರುತ್ತೆ. ಸೊ ಈ ಅನುವಾದ ಅಥವಾ ಭಾವಾನುವಾದದ ಆಯ್ಕೆ ನಿಮ್ಮಲ್ಲಾಗಿದ್ದು ಏನು, ಏನಾದ್ರು ಕಾರಣ ಇದೆಯಾ ಅಂತ ಹೇಳಿ? ನನಗೆ ಇದನ್ನ ವಾರ್ ಆ್ಯಂಡ್ ಪೀಸ್ ಓದಿದೆ. ಓಕೆ. ಆಮೇಲೆ ಇದನ್ನ ಅದು ಅಂದರೆ ಬ್ರದರ್ಸ್ ಕರಾಮೋದು. ಅದು ಅದರಲ್ಲಿ 5 ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ. ಒಬ್ಬ ಅವಳು ತುಂಬ ಒಳ್ಳೆಯವನು ಅಲ್ವೇಶ ಅಂತ, ಸಾಧ್ವಿ, ಅವನು ತುಂಬ ಸಾಧ್ವಿ. ಆಮೇಲೆ ಇನ್ನೊಂದು ಡೆಬಿಟ್ರಿ ಅಂತ ಇರ್ತಾನೆ, ಇನ್ನೊಬ್ಬ ಇವಾನ್ ಅಂತ ಇರ್ತಾನೆ. ಆ ಇವಾನು ಇದೆ ಹಿಪೋಕ್ರೇಟ್ ಅವನು ಆ್ಯಕ್ಚುಲಿ. ಈಗ ಈ ಮಾಡರ್ನ್ ಸೋಷಿಯಲಿಸ್ಟ್ ಥರ ಅವನು, ಇದ್ದಕ್ಕಿದ್ದಾಗೆ ಚೇಂಜ್ ಮಾಡಿಬಿಡೋದು ಪಕ್ಷಿಗಳು, ಆ ಥರ ಕ್ಯಾರೆಕ್ಟರ್ ಅವನು. ನಾವು ಓದೋದ್ಮೇಲೆ ನನಗೇನು ಅನಿಸ್ತು, ನಮ್ಮ ಕನ್ನಡದಲ್ಲಿ ಎಷ್ಟು ರಿಲೆವೆಂಟ್ ಆಗಿದೆ ಅಂತ. ನಮ್ಮ ಇದಕ್ಕೆ ಅಲ್ಲಿ ಇವನು ಫಾದರ್ ಜೋಸೆಮೋ ಅಂತ ಇರ್ತಾನೆ ಅಲ್ಲಿ ಇದರಲ್ಲಿ ಮೊನಾಸ್ಟ್ರಿನಲ್ಲಿ. ಅವನ ಕ್ಯಾರೆಕ್ಟ್ರು ನಮ್ಮ ಇವರು ರಮಣ ಮಹರ್ಷಿ ಇದಾರಲ್ಲ, ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅವರು. ವೆಂಕಟರಾಮ್ ಅಂತ ಬಂದಿದ್ದವರು ಆ್ಯಕ್ಚುಲಿ ಅದಕ್ಕೆ ಆ ಬೆಟ್ಟಕ್ಕೆ ಬಂದಾಗ ಇದು ಒನ್ ಆಫ್ ದಿ ಡಿವೈನ್ ಪೀಪಲ್ ಹೂಮ್ ಐ ಅಡ್ಮೈರ್ ವೆರಿ ಮಚ್ ಆ್ಯಕ್ಚುಲಿ, ರಮಣ ಮಹರ್ಷಿನ. ಆ ಥರ ಇರುವಾಗ ನಾನು ಯಾಕೆ ಇಲ್ಲಿಗೆ ಬಟ್ ಫಸ್ಟು ಬ್ರದರ್ಸ್ ಕರಾಮೋದನ ಎಲ್ಲ ರಷ್ಯನ್ ಹೆಸರುಗಳು ಇಟ್ಬಿಟ್ಟು ಓದೋರೆಲ್ಲ ಒಂದು ಚೀಟಿಲಿ ಬರ್ಕೊಳ್ಳೋರು ಹೆಸರುಗಳು. ಅದಕ್ಕೆ ಇಲ್ಲಿ ಇದರಲ್ಲೆಲ್ಲ ಕನ್ನಡದ್ದೇ ಕೊಟ್ಬಿಟ್ಟಿದ್ದೀನಿ. ಜೊತೆಗೆ ಮುಂದೆ ಫ್ರೆಂಡಲ್ಲಿ ಇಟ್ಕೊಳ್ಳೋಕ್ಕೂ ಸುಲಭ ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ. ಇವಳು ಅಣ್ಣಕೆರೆನ ಇವಳು ಅಂತೆಲ್ಲ ಕೊಟ್ಬಿಟ್ಟಿದ್ದೀನಿ. ಅದೊಂದು ಬಾಟಲ್ ನೆಕ್ ಇತ್ತು ರಷ್ಯನ್ ಬುಕ್ಸ್ನ ಮಾಡಬೇಕಾದ್ರೆ. ಈ ನೋಡಿ ಮದರಲ್ಲಿ ಹೆಸರೇ ಇಲ್ಲ, ಅದಕ್ಕೆ ಯಾವ ಕ್ಯಾರೆಕ್ಟರ್ಗೂ ಹೆಸರಿಲ್ಲ. ಮದರ್ ಅಂತಾನೆ ಇದೆ ಅಲ್ಲಿ, ಮದರ್ಸ್ ಮದರ್ ಅಂತ ಇರುತ್ತೆ ಆ ಥರ. ಗುಡ್ ಅರ್ಥಲ್ಲಿ ಅವಳು ತುಂಬ ಚೆನ್ನಾಗಿ ಬರ್ದಿದ್ದಾಳೆ ಅದರಲ್ಲಿ, ಇದ್ರೆ ಮದರಲ್ಲಿ. ಗುಡ್ ಅರ್ಥಲ್ಲಿ ತುಂಬ ಚೆನ್ನಾಗಿ ವಾನ್ ಲಾಂಗೋ ಅದು ಇದು ಲುವಾನ್ ಅಂತೆಲ್ಲ ಇರುತ್ತೆ ಚೈನಾ ಹೆಸರುಗಳು. ಅದು ಅಷ್ಟೇ, ಒಂದು ಹೆಸರು ಇನ್ನೊಂದು ಹೆಸರು ಥರ ಇರುತ್ತೆ ಆ್ಯಕ್ಚುಲಿ. ಹೌದು, ನಮ್ಗೆ ಇನ್ನೂ ಚೈನೀಸ್ ಪ್ರೀಮಿಯರ್ ಯಾರೊಂದು ಗೊತ್ತಾಗಲ್ಲ, ನಮ್ಗೆ ಬಾಯಲ್ಲಿ ಹೇಳೋಕ್ಕಾಗಲ್ಲ. ನೀವ್ ಹೇಗೆ ನೆನ್ಪಿಟ್ಕೊಳ್ತಿದ್ರಿ ಸರ್? ನೀವು ಓದುವಂಥ ಟೈಮಲ್ಲಿ ನೀವು ಹೇಗೆ ನೆನ್ಪಿಟ್ಕೊಳ್ತಿದ್ರಿ ಇಂಥ ಹೆಸರುಗಳನ್ನ? ಅವಾಗ ಮೆಂಟಲಿ ಅವರು ಪ್ರಭಾವ ಆಗ್ಬೇಕು ನನಗೆ. ನಾರ್ಮಲಿ ಕ್ಯಾರೆಕ್ಟರ್ ಇಡುತ್ತೇವ್ರೆ ನೆನಪಿರೋದಿಲ್ಲ. ಕರೆಕ್ಟ್. ಒಳ್ಳೆಯವನಾಗ್ಲಿ ಕೆಟ್ಟವನಾಗ್ಲಿ, ಕೆಟ್ಟವನಾದ್ರೆ ಕೋಪದಿಂದ ನೆನ್ಪಿಟ್ಕೊಳ್ತಾ, ಒಳ್ಳೆಯವನಾದ್ರೆ ಪ್ರೀತಿ ವಿಶ್ವಾಸದಿಂದ ನೆನ್ಪಿಟ್ಕೊಳ್ತಾ ಇದ್ದೆ. ಕರೆಕ್ಟ್. ಸೊ ನಿಮಗೆ ಈಗ ಕೋಪ ಅಂತ ಹೇಳಿದಾಗ ನಾನೊಂದು ಕೇಳಬೇಕು ಅನ್ಸುತ್ತೆ. ನಮಗೆ ಸಾಮಾನ್ಯ ಕೋಪ ಬಂದಾಗ ನಾವೇನೋ ಒಂದು ಜಗಳ ಆಡ್ತೀವಿ ಅಥವಾ ಏನೊಂದು ರಿಯಾಕ್ಟ್ ಆಗ್ಬಿಡ್ತೀವಿ ಆ ಸನ್ನಿವೇಶಕ್ಕೆ. ಖುಷಿ ಆದಾಗ ಏನು ಹಾಡು ಕೇಳೋದ ಏನೋ ಒಂದು ಮಾಡ್ತೀವಿ. ಸೊ ನಿಮ್ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ? ಕೋಪ ಬಂದಾಗ ಏನ್ ಮಾಡ್ತೀರಾ? ಬುಕ್ ಇಟ್ಕೊಂಡು ಓದ್ತೀರಾ ಅಥವಾ ಯಾವ ಟೈಪಿನ ಬುಕ್ ಓದ್ತೀರಾ? ಕೋಪ ಬಂದಾಗ, ಖುಷಿ ಆದಾಗ ಯಾವ ತರ ಮಾಡ್ತೀರಾ? ಕೋಪ ಬಂದಾಗ ಅದಕ್ಕೆ ಹಂಗೆ ಅದನ್ನ ಅವಳು ಇದು ಚೆಲ್ಬಿಡೋದು ಆಚೆಗೆ, ಆಮೇಲೆ ಖುಷಿ ಆಗ್ಬಿಡುತ್ತೆ ಅಷ್ಟೇ. ಕ್ಯಾಥಾರಿಸಿಸ್ ತರ ಆ ಥರ.
ಅದೇ ಸರ್, ಈಗ ನೀವು ಬುಕ್ ನಿಮ್ಮ ಎದುರುಗಳೇ ಒಂದು 10 ಬುಕ್ ಇಟ್ಟಿದ್ದಾನೆ ಅಂತ ಹೇಳಿ ಆದಾಗ, ಸೊ ಖುಷಿ ಆದಾಗ ನಿಮ್ಮ ಆಯ್ಕೆಯ ಪುಸ್ತಕ ಯಾವ್ದಾಗಿರುತ್ತೆ ನೀವು ಓದಿದಂತಹ ಅಷ್ಟು ಪುಸ್ತಕಗಳಲ್ಲಿ? ದುಃಖ ಆದಾಗ ಯಾವ ಬುಕ್ಕನ್ನು ಓದಲಿಕ್ಕೆ ಪ್ರಿಫರ್? ನನಗೆ ಬಹಳ ಇಷ್ಟ ಆಗಿದ್ದ ಪುಸ್ತಕ ಅಂದರೆ ಇವೊಂದು ಮೈಕೆಲ್ ಶೊಲೋಕೋವ್ದು ಕ್ವೈಟ್ ಕ್ಲೋಸ್ ದ ಡಾನ್ ಅಂತ. ಅದು ನಂಗೆ ಭಾಳ ನನ್ನ ಮನಸ್ಸಿಗೆ ಪರಿಣಾಮ ಬೀರ್ತದೆ ಆ್ಯಕ್ಚುಲಿ. ಸೊ ಮೈಕೆಲ್ ಶೊಲೋ ಅವನು ರಷ್ಯಾದಲ್ಲಿ ಫಸ್ಟ್ ನೊಬೆಲ್ ಪ್ರೈಸ್ ಬಂದಿದ್ದ ಅವನಿಗೆ ಆ್ಯಕ್ಚುಲಿ. ಬಟ್ ಝಾರ್ ರೆಜಿಮ್ ದೇ ಪರ್ಮಿಟೆಡ್ ಹಿಮ್ ಟು ಟೇಕ್ ದಿ ನೊಬೆಲ್ ಪ್ರೈಸ್ ಅದರಲ್ಲಿ. ಸೊ ಆಮೇಲೆ ಇನ್ನೂ ಸುಮಾರು ಪುಸ್ತಕ ಇದೆ ನನಗೆ ಆ್ಯಕ್ಚುಲಿ. ನಾನು ಪದೇ ಪದೇ ಓದೋ ಪುಸ್ತಕ ಅಂದರೆ ಇವೊಂದು ಕೋಡ್ ನೇಮ್ ಗಾರ್ಡ್ ಅಂತ ಇದೆ, ಮಣಿ ಭೌಮಿಕ್ ಅಂತ. ಅದನ್ನು ಕನ್ನಡ ಟ್ರಾನ್ಸ್ಲೇಟ್ ಮಾಡಿದ್ದೀನಿ ನಾನು. ಬಟ್ ಅದು ಇನ್ನೂ ಪರ್ಮಿಷನ್ ಪ್ರಾಬ್ಲಮ್ ಇದೆ ಪೆಂಗ್ವಿನ್ನಿಂದ. ಸೊ ಅದಕ್ಕೆ ಅದನ್ನು ಹಾಗೆ ಇಟ್ಬಿಟ್ಟಿದ್ದೀನಿ ನಾನು ಅಷ್ಟೇ. ಕೋಡ್ ನೇಮ್ ಗಾರ್ಡ್ ಈಸ್ ಎ ಗ್ರೇಟ್ ಬುಕ್. ಅದು ಲಾಸ್ಟ್ ಚಾಪ್ಟರ್ ಇಟ್ಸ್ ಆನ್ ಮೆಡಿಟೇಷನ್. ಇದೇ ನಿಮಗೆ ಬ್ರಹ್ಮಾಂಡ ಹೆಂಗ್ ಉದಯ ಆಯಿತು, ಬಿಗ್ ಬ್ಯಾಂಗ್ ಥಿಯರಿ, ಅದ್ರ ಬಗ್ಗೆ ಎಲ್ಲ ಭಾಳ ಚೆನ್ನಾಗಿ ಡೀಲ್ ಮಾಡಿದ್ದಾನೆ. ಅದ್ರ ಜೊತೆಗೆ ಗಾಂಧಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಆಮೇಲೆ ಸಾಲ್ಟ್ ಸತ್ಯಾಗ್ರಹ, ದಂಡಿ ಯಾತ್ರೆ, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲಿ ಮಾತಂಗಿ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ, ಹೆಂಗಸು. ಸೊ ಕೋಡ್ ನೇಮ್ ಗಾರ್ಡ್ ಭಾಳ ಚೆನ್ನಾಗಿದೆ. ಮಣಿ ಭೌಮಿಕ್ ಅಂತ ಅವನು ಈಸ್ ಎ ಡಿಪ್ರೆಸ್ ಕ್ಲಾಸ್. ಅವನೇ ಕಂಡುಹಿಡಿದಿತ್ತು ಫಸ್ಟ್ ಲಾಸಿಕ್ ಸರ್ಜರಿ. ಕಣ್ಣಲ್ಲಿ ಇದು ಮಾಡ್ತಾರಲ್ಲ, ಕನ್ನಡಕದ ಬದಲು ಕರೆಕ್ಷನ್ ಮಾಡ್ತಾರಲ್ಲ, ಲಾಸಿಕ್ ಸರ್ಜರಿ ಮಣಿ ಭೌಮಿಕ ಕಂಡುಹಿಡಿದಿದ್ದು USA. ಸೊ ಅವನಿಗೆ ಇದಕ್ಕೆ ನೊಬೆಲ್ ಪ್ರೈಸ್ ಬರಬೇಕಾಯ್ತು, ಬರಲ್ಲ ಅವನಿಗೆ. ಅವಾಗ ಭಾಳ ಫ್ರಸ್ಟ್ರೇಟ್ ಆಗ್ಬಿಡ್ತಾನೆ ಅವನು ಮಣಿ ಭೌಮಿಕ್. ಈಗಲೂ ಇದ್ದಾನೆ, ಬದುಕಿದ್ದಾನೆ, 90 years ಅಂತ ಈಗ. ಸೊ ಅವಾಗ ಫ್ರಸ್ಟ್ರೇಟ್ ಆದಾಗ ಅವನೇನು ಮಾಡ್ತಾನೆ, ಬೆಂಗಾಳಿನಲ್ಲಿ ಇದೆ ಬೆಂಗಾಳಿಲಿ 1, 2, 3 ಇದೆಯಲ್ಲ, ಕಣ್ಣು ಮುಚ್ಕೊಂಡು ಅದನ್ನು ಹೇಳ್ಕೊಂಡ್ಬಿಡ್ತಾನೆ. ಅವಾಗ ಹೇಳ್ತಾನೆ ಇದೇ ಮೆಡಿಟೇಷನ್ ಅಂತ ಅವನು. ಸೊ ನಿಮಗೆ ಯಾವ ಟೈಪಿನ ಅಂದ್ರೆ ಯಾವ ಪ್ರಕಾರದ ಸಾಹಿತ್ಯ ತುಂಬಾ ಹತ್ರ ಆಗುತ್ತೆ? ಈಗ ನೀವು ಮಾತಾಡೋದು ಕೇಳಿದ್ರೆ ಕ್ಲಾಸಿಕ್ ಸ್ಟೋರೀಸ್ಗಳೆಲ್ಲ ನಿಮಗೆ ತುಂಬಾ. ನಿಮ್ಮ ಯಂಗರ್ ಏಜ್ ಅಲ್ಲಿ ಯಾವ ತರದ ಪ್ರಕಾರದ? ಯಂಗರ್ ಏಜ್ ಪೆರಿ ಮ್ಯಾಸನ್ ಓದ್ತಾ ಇದೆ. ಆಮೇಲೆ ಇವೊಂದು ಯಾರು PG ಉಡೋಸ್ ಯೂಕ್ರಿಡ್ಜ್ ಅಂತ ಒಂದು ಬುಕ್ ಇದೆ, ಅದನ್ನು ಓದ್ತಾ ಇರ್ತೀನಿ ತಗೊಂಡು ನಾನು. ಯೂಕ್ರಿಡ್ಜ್ ಅಂತ ಅದು ಇನ್ಶೂರೆನ್ಸ್ ಇದ್ರ ಮೇಲೆ ಆ್ಯಕ್ಚುಲಿ ಫ್ರಾಡ್ಸ್ ಇರ್ತಾರೆ, ಇನ್ಶೂರೆನ್ಸ್ ಫ್ರಾಡ್ಸ್. ಏನೋ ಫ್ರಾಡ್ ಮಾಡ್ಬಿಟ್ಟು ಇನ್ಶೂರೆನ್ಸ್ ತೊಗೊಳೋದಕ್ಕೆ ನೋಡ್ತಾರೆ, ಮೆಡಿಕಲ್ ಇನ್ಶೂರೆನ್ಸ್ ಅವೆಲ್ಲ. ಸೊ ಅದ್ರ ಮೇಲೆ ಅಂತ ಯೂಕ್ರಿಡ್ಜ್ ಅಂತ. PG ಉಡೋಸ್ ನಂಗೆ ಭಾಳ. ಶೆರ್ಲಾಕ್ ಹೋಮ್ಸು ಅಷ್ಟೇ ಭಾಳ. ಶೆರ್ಲಾಕ್ ಹೋಮ್ಸು. ಆಮೇಲೆ ನಾನು ಕನ್ನಡದ ಓದ್ತಿದ್ದಂದ್ರೆ ನರಸಿಂಹ. ಅದೇ ಪ್ರಶ್ನೆ ಕೇಳುವ ಅಂತಿದ್ದೆ, ಕನ್ನಡದ ಯಾವ ಕೃತಿ ನಿಮಗೆ ತುಂಬಾ ಅರ್ಥ ಆಗುತ್ತೆ? ಎನ್ ನರಸಿಂಹಯ್ಯಂದು ಭಾಳ. ಎನ್ನೇ ಸಮಯ BK ಸುಂದರರಾಜ್. ಆ BK ಸುಂದರರಾಜ್ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅವನು ಪ್ರಜಾವಣಿಲಿ ಕೆಲಸ ಮಾಡ್ತಾ ಇದ್ದ. ಆ ಪ್ರಜಾವಣಿಲಿ ವಾಸ್ ಎ ಕಂಪೋಸಿಟರ್ ಆ್ಯಕ್ಚುಲಿ BK ಸುಂದರರಾಜ್. ಆಮೇಲೆ ಸರಿ ಇವನು ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ, ಕಾದಂಬರಿ ಬರಿತೀನಿ ಅಂತ. ONK ಇದ್ರಲ್ಲ, ONKಗೆ ಇವನು ಫಸ್ಟ್ ಕಾದಂಬರಿ ತಂದು ಕೊಡ್ತಾನೆ. ಅವನು ಆ್ಯಕ್ಚುಲಿ ದರ್ಜಿ ಟೈಲರ್. ಅವನು ಇದು ಬರ್ತ್ ಟೈಲರ್ ಫ್ಯಾಮಿಲಿ ಹುಟ್ಟಿರೋದು. ಅದಕ್ಕೆ ONK ಮೊದಲನೇ ದರ್ಜಿ ಕಾದಂಬರಿ ಬರ್ಕೊಡ್ತಾರೆ ಅವ್ರಿಗೆ. ಹಂಗೆ ಈ ಭಾಳ ಎವಾಲ್ವ್ ಆಗಿದೆ ಕನ್ನಡ ಕಾದಂಬರಿ ಇದರಲ್ಲಿ. ಬಟ್ ಎಲ್ಲೋ ಒಂದು ಕಡೆ ಸ್ಥಗಿತ ಆಗ್ಬಿಟ್ಟಿದೆ. ಇವಾಗ ಏನಪ್ಪ ಅಂದರೆ ಜಸ್ಟ್ ಫಾರ್ ಇದು ನಂಬರ್ಸು ರೈಟ್, 100 ಆಗಲಿ 101 102 ಆಗಲಿ ಅಂತ. ಈ ನಾಟ್ಕರ್ಣಿ ಅಂತಿದ್ದ ಅವನು ಬೋಲ್ ಮಾಡ್ದಂಗೆ ಹಿಂದೆ. ಆಮೇಲೆ ಇನ್ನೊಬ್ಬ ಒಂದೊಂದು ಐರ ನೋಡಿ ಅವನು ಆ ಥರ ಬರೆದು ಇಂಟ್ರೆಸ್ಟಿಂಗ್ ಆಗಿ ಜನಗಳಿಗೆ ಅಪೀಲ್ ಆಗೋ ಥರ ಬರೋದು ಬಿಸಾಕ್ಬಿಡ್ಬೇಕಷ್ಟು. ದಟ್ ಈಸ್ ಮೈ ಆ್ಯಕ್ಚುಲಿ. ನಾನು ಸ್ಟಾರ್ಟ್ ಮಾಡಿದ್ದೆ ಲೇಟು. ಅದೇ ಅದನ್ನು ಕೇಳಬೇಕು, ಯಾಕೆ ತಡವಾಗಿತ್ತು ಅಂತ ಹೇಳಿ. ಯಾಕಂದ್ರೆ ನಿಮ್ಮ ಬಾಲ್ಯ ಅಂತ ನೋಡಿದಾಗ ಸೊ ಮ್ಯೂಸಿಕ್ ಫ್ಯಾಮಿಲಿ ನಿಮ್ದು. ಸೊ ಮ್ಯೂಸಿಕ್ ಈ ಬರವಣಿಗೆ ಅಂಟ್ಕೊಂಡದ್ದು ನಂಟಾಗಿರ್ಬೋದು. ಸೊ ಲೇಟ್ ಆಗಿ ಬಂದದಕ್ಕೆ ಏನಾದ್ರು ಇನ್ಫ್ಲುಯೆನ್ಸ್ ಇದೆಯಾ ಏನು ಅಂತ? ಇಲ್ಲ, ಬರವಣಿಗೆ ನಮ್ಗೆ ಒಂಥರ ಜೀನ್ಸ್ ಅಲ್ಲಿ ಇತ್ತು. ಜೀನ್ಸ್ ಅಂದ್ರೆ ನಮ್ಮ ಮುತ್ತಾತ ಸೋಸಲೆ ಅಯ್ಯಶಾಸ್ತ್ರಿ ಅಂತ, ಅವರು ಈ ಸ್ವಾಮಿ ದೇವನೇ ಲೋಕಪಾಲನೆ ಇದೆಯಲ್ಲ ಅದನ್ನ ಅವರೇ ಬರೆದಿದ್ದೆ ಆಕ್ಚುಲಿ. ಏ ನಮೋಸ್ತು ನಮೋಸ್ತೆ. ಇವಾಸ್ ಅವ್ರಿಗೆ ಕವಿ ತಿಲಕ ಸೋಸಲೆ ಅಯ್ಯಶಾಸ್ತ್ರಿ ಅಂತ ಮಹಾರಾಜರು ಬಿರುದು ಕೊಟ್ಟಿದ್ರು ಅವ್ರಿಗೆ. ಸೊ ಅವ್ರು ನಮ್ಮ ತಾಯಿ ತಾತ ಆಕ್ಚುಲಿ. ಸೊ ಅದೊಂದು ಬಂದಿರ್ಬೋದು. ಯಾಕೆ ಆನಕೃಷ್ಣ ನಮ್ ದೊಡ್ಡಪ್ಪನ ತಮ್ಮ. ಆಮೇಲೆ ಇವರು ರಾಜಾರಾವ್, ಅವರು ನಮ್ಗೆ ಒಂಥರ ಡಿಸ್ಟೆಂಟ್ ರಿಲೇಟಿವ್. ಅಪಾರ್ಟ್ ಫ್ರಮ್ ದಿಸ್, ಇವನ್ ದೋ ಐ ಡೋಂಟ್ ಬಿಲೀವ್ ಇನ್ ದಟ್, ಬಟ್ ನನಗೆ ಚಿಕ್ಕ ವಯಸ್ಸಲ್ಲಿ ವೆಂಚರ್ ಮಾಡೋದು ಭಾಳ ಇತ್ತು ನನಗೆ. ವೆಂಚರ್ಸ್ ಯಾಕೆಂದರೆ ನಾನು ಒಳ್ಳೆ ಕೆಲಸದಲ್ಲಿದ್ದೆ.
ಓಕೆ 1970s ಐ ವಾಸ್ ಗೆಟಿಂಗ್ 970 rupees ಹ್ಮ್ ಒಂದು ಸಂಸ್ಥೆಯಲ್ಲಿ. ಹ್ಮ್ 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 ಇದಕ್ಕಿದಾಗ ಬಿಟ್ಬಿಟ್ಟೆ. ಆಮೇಲೆ ಮೆಕ್ ಬ್ಯಾಟ್ರೀಸ್ ಅಂತ ಬ್ಯಾಟ್ರೀಸ್ ಅಲ್ಲಿ ಬಿಟ್ಬಿಟ್ಟು ನಂದೇ ಸ್ವಂತ ಫ್ಯಾಕ್ಟ್ರಿ ಶುರು ಮಾಡಿಬಿಟ್ಟೆ ನಾನು. ಆ ಫ್ಯಾಕ್ಟ್ರಿನಲ್ಲಿ ಸುಮಾರು ಒಂದು 54 ಜನ ಕೆಲಸದಲ್ಲಿದ್ದರು. ಅಲ್ಲಿದ್ದು ಹುಡುಗರೆಲ್ಲ ತುಂಬ ಒಳ್ಳೆ ಅಭಿವೃದ್ಧಿ ಆಗಿದ್ದಾರೆ ಈಗ. ಓಕೆ ಅದು ನಡೆಸಿ ಎಲ್ಲ ಮಾಡಿ ಕೊನೆಗೆ ಅದನ್ನು ಡಿಸ್ಪೋಸ್ ಮಾಡಿಬಿಟ್ಟೆ. ಆಮೇಲೆ ಅಷ್ಟು ನಾನು ಬರಿಬೋದು ಅಂತ, ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತಾ ಇಲ್ಲ ಈ ಟೈಮ್ ನಾನು ಅಂತ. ನಿಮ್ಮೊಳಗೆ ಒಬ್ಬ ಕಲಾವಿದ ಹುಟ್ಟಿದ್ದು ಯಾಕೆಂತಂದ್ರೆ ಬರಹಗಾರ ನೀವು, ಅದರ ಜೊತೆಗೆ ಸಂಗೀತ ಆರಾಧನಾ ಕುಟುಂಬದಿಂದ ಬಂದಂಥವ್ರು. ಈ ನಟನೆ ಆಸಕ್ತಿ ಹೇಗೆ ಹುಟ್ಕೊಳ್ತು? ಅದಕ್ಕೂ ಏನಾದರೂ ಒಂದು ರೀಸನ್ ಇತ್ತಾ ಅಂತ ಹೇಳಿ? ಅದರಲ್ಲಿ ನಾನು ಲೇಡಿ ಕ್ಯಾರೆಕ್ಟರ್ ನಾನು ಆ್ಯಕ್ಚುಲಿ. ಅದೇನಾಗುತ್ತೆ, ನನಗೆಲ್ಲ ರೋಕೆ ಎಲ್ಲ ಹಾಕಿ ಇದು ಮಾಡಿದ್ದಾರೆ, ಅದೇ ಬಿಚ್ಕೊಂಡ್ಬಿಡ್ತಲ್ಲ ಸ್ಟೇಜಲ್ಲಿ ಸ್ಟೇಜಲ್ಲಿ